ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. Chorus will come to center stage. Karthik, you only deserve to be right in the center. ದೊಡ್ಡ ಚಪ್ಪಾಳೆ ಬರಬೇಕು ಕಾರ್ತಿಕ್ ಹಾಗೂ ನಮ್ಮ ಕೋರಸ್ ಆ್ಯಂಡ್ ನಮ್ಮ ಮ್ಯೂಸಿಷಿಯನ್ಸ್ಗೆ ಬರೀ ಚಪ್ಪಾಳೆ. ಆ್ಯಂಡ್ ಇದನ್ನ ಇಷ್ಟು ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿರೋದು ನಮ್ಮ ಹ್ಯಾರಿ ಪಾಟರ್ ರವಿ ಮಾಸ್ಟರ್. ರವಿ ಆಕ್ಚುಲಿ ರವಿ ಸರ್, ಈ ವಾರದ ಎಲ್ಲ ರೀಕ್ರಿಯೇಷನ್ ನ ಕೊರಿಯೋಗ್ರಫಿ ಮಾಡಿರೋದು ನಮ್ಮ DKDಯ ಹೆಮ್ಮೆಯ ಕೊರಿಯೋಗ್ರಾಫರ್ ರವಿ ಮಾಸ್ಟರು. ಆ್ಯಂಡ್ ಇದನ್ನ ಪರ್ಫಾರ್ಮ್ ಮಾಡಿರೋದು ನಮ್ಮ DKDಯ ಫೈನಲಿಸ್ಟ್ ಆದಂತಹ ಜಾಹ್ನವಿ ಹಾಗೂ ಉಜ್ವಲ್. ಹಾಯ್ ಜಾಹ್ನವಿ, ಹಾಯ್ ಉಜ್ವಲ್. ಕಾರ್ತಿಕ್, ನಿಮ್ಮ ಒಳಗಡೆ ಇರೋ ಕವಿ ಇವತ್ತಷ್ಟು ಕಾವ್ಯಮಯವಾಗಿ ಹಾಡ್ತಿರು. VP ಸರ್, ಆ ಕವಿ, ಆ ಹಾಡುಗಾರ ಹೆಂಗನ್ಸ? ಕಾರ್ತಿಕ್ಗೆ, ಬ್ಯಾಕಿಂಗ್ ವೋಕಲ್ಸ್ಗೆ, ಮ್ಯೂಸಿಷಿಯನ್ಸ್ಗೆ ಮಿಕ್ಕೆಲ್ಲರೂ ನಿಂತು ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಕೊಡೋಣ ದಯವಿಟ್ಟು. ಕಾರ್ತಿಕ್ ಇನ್ನು ಕರೆಕ್ಟಾಗಿ 2 ವರ್ಷ ನನ್ನ ಲೆಕ್ಕಾಚಾರ ಕರೆಕ್ಟ್ ಇದ್ರೆ ದಕ್ಷಿಣ ಭಾರತದಲ್ಲೇ ಒಬ್ಬ ಟಾಪ್ ಸಿಂಗರ್ ಆಗಿ ನೀನು ಬರ್ತೀಯ. ದಕ್ಷಿಣ ಭಾರತದಲ್ಲಿ ಯು ಆರ್ ಅ ಜೆಮ್. ಈ ರೀತಿ ವಾಯ್ಸೇ ಇಲ್ಲಮ್ಮ. ಇತ್ತೀಚಿನ ದಿನಗಳಲ್ಲಿ ಒಂದು ಒರಿಜಿನಾಲಿಟಿ ಇರುವಂತಹ ಸಿಲ್ಕಿ ಬಟರಿ ವಾಯ್ಸ್ ಓನ್ಲಿ ಯು ಹ್ಯಾವ್. ಸಿಲ್ಕಿ ಬಟರಿ ವಾಯ್ಸ್. ನಮ್ಮ ಕರ್ನಾಟಕದಿಂದ ಇಡೀ ದಕ್ಷಿಣ ಭಾರತವನ್ನೇ ರೂಲ್ ಮಾಡುವ ಒಬ್ಬ ಪ್ಲೇಬ್ಯಾಕ್ ಸಿಂಗರ್ ಹುಟ್ಟಿದಾನೆ. 1 ಅಥವಾ ಹಬ್ಬ ಅಂದ್ರೆ 2 ವರ್ಷ ಅಷ್ಟೇ. And ಈ ಬ್ಯಾಕಿಂಗ್ ವೋಕಲ್ಸ್, ಒನ್ ಆಫ್ ದ ಬೆಸ್ಟ್ ಬ್ಯಾಕಿಂಗ್ ವೋಕಲ್ಸ್ ವಿ ಹ್ಯಾವ್ ಇನ್ ಸೌತ್ ಇಂಡಿಯಾ ಅಗೇನ್. ಏನ್ ಇನ್ವಾಲ್ವ್ಮೆಂಟು ಆ ಕಡೆನಲ್ಲಿ ಆಲಾಪ್. ಮೇಡಮ್, ನೀವು ಏನ್ ಹಾಡಿದ್ರಿ ಮೇಡಮ್? ತಮ್ಮ ಹೆಸರು ನಾನು ಸಾರಿ ಮರ್ತೋಗಿದ್ದೀನಿ. ರೂಪಾ ಅವರೇ, ಆ ಕಡೆನಲ್ಲಿ ಒಂದು ಆಲಾಪ್ ಏನ್ ಹಾಡಿದ್ರಿ, ಏನು ಕತೆ. ಇನ್ನು ಈ ಮ್ಯೂಸಿಷಿಯನ್ಸ್ ಒನ್ ಆಫ್ ದ ಬೆಸ್ಟ್ ಇನ್ ಅವರ್ ಇಂಡಸ್ಟ್ರಿ ಐ ವುಡ್ ಸೇ. ಆ್ಯಂಡ್ ಸರ್, ನೀವು ತಂಡ ಎಷ್ಟು ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿ, ರವಿ ಅವರೇ ಎಷ್ಟು ಚೆನ್ನಾಗಿ ಅದನ್ನ ಮಾಡಿದ್ದೀರಾ. ಆ್ಯಂಡ್ ಈ ಕಾರ್ತಿಕ್ನ ಏನ್ ಮಾಡೋದು ಮೇಡಮ್? ಅರ್ಜುನ್ ಸರ್ ಸ್ಟುಡಿಯೋ ಕಳಿಸ್ಬಿಡ್ಬೇಕು ಪ್ಲೀಸ್. ಆ್ಯಂಡ್ ಯುವರ್ ಮೆಂಟರ್ ಅನುರಾಧ ಭಟ್ ಅವರು, see, that's the advantage. She is a female singer who has silky buttery voice. So she is helping you to do that. Anyway, I'm overexcited. Rajesh ಅವರು was so happy. He's like, chance ಇಲ್ಲ. Brother, go for it. ಗುರುಗಳೇ, I almost had tears in my eyes. I have not seen a performance like this on the whole. Definitely. ಈ ಹಾಡಿನ ಬಗ್ಗೆ ವಿಶ್ಲೇಷಣೆ ಕೊಡಬೇಕಂದ್ರೆ ನನಗೆ 1 hour ಮಿನಿಮಮ್ ಬೇಕು ಅನ್ಸುತ್ತೆ. SPB ಸರ್ ಹಾಡಿರೋದ್ರ ಬಗ್ಗೆನಾ ಅಥವಾ ಶಂಕರ್ ನಾಗ್ ಸರ್ ಅವರ ದೂರದೃಷ್ಟಿ, ಇದು ಆಕ್ಚುಲಿ ಅವರು ಈ ಹಾಡನ್ನ ರೆಕಾರ್ಡ್ ಮಾಡಬೇಕಾದ್ರೆ ಈ ನೊಟೇಷನ್ಸು ಅಷ್ಟೂ ವೈಲನ್ಸ್ಗೆ ಕೊಟ್ಟಿದ್ದಂಥ ನೊಟೇಷನ್ಸ್ ಮೇಲೆ ಗೊತ್ತಿರ್ಬೇಕು ಅನ್ಸುತ್ತೆ. ಆಮೇಲೆ ಅವರು ಕಂಡಕ್ಟರ್ ಬಂದು ವೈಲನ್ ಪ್ಯಾಕಪ್ ಅಂತ ಹೇಳಿದ್ರಂತೆ. ಎಲ್ಲರೂ ಪ್ಯಾಕ್ ದೇರ್ ಇನ್ಸ್ಟ್ರೂಮೆಂಟ್ಸ್ ಅಬೌಟ್ ಟು ಗೋ. ಇವ್ರು ಹೇಳಿದ್ರಂತೆ, ವೈಲನ್ಸ್ ಪ್ಯಾಕಪ್, ನೀವು ಪ್ಯಾಕಪ್ ಅಲ್ಲ ಅಂತ. ಆ್ಯಂಡ್ ದಿ ಎಂಟೈರ್ ವೈಲನ್ ಗ್ರೂಪ್ ದೇ ಹ್ಯಾವ್ ಸಂಗ್ ಕೋರಸ್ ಫಾರ್ ದಿಸ್. ಅಂದರೆ ಇದು ಒಂದು ಮ್ಯೂಸಿಕಲ್ ಡ್ರಾಮಾ ಥರ ಬರಬೇಕು ಅಂತ ಹೇಳಿ ದ ವೈಲನ್ ನೊಟೇಷನ್ಸ್ ವಾಸ್ ಕನ್ವರ್ಟೆಡ್ ಇನ್ ಟು ಕೋರಸ್. ನೋಡಿ, ಶಂಕರ್ ನಾಗ್ ಅವರ ವಿಜುವಲ್, ಅವರೊಂದು ಬ್ರಾಡ್ವೇ ಶೋ ನೋಡಿದ್ರೆ ಬ್ರಾಡ್ವೇ ಥರ ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಎಂದಿನಂತೆ ದ್ವೇಷ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ಇದೆಲ್ಲ ಬರಬೇಕಾದ್ರೆ ಆ ಸೈಲೆನ್ಸ್ ಹಿಂದೆ ಆ ಕೋರಸ್ಸು ಒಂದು ಬೀಪ್ ತರ ಅದನ್ನ ಕಮ್ಮಿ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಆ ಕೊನೆಯಲ್ಲಿ ಆ ರೋಷ, ಆಮೇಲೆ ಲಾಸ್ಟ್ ಅಲ್ಲಿ ಬರೀ ಆ ಫೀಮೇಲ್ ವಾಯ್ಸ್ ಹಂಗೇ ಬಂದು, ಈ ಹಾಡೇ ಒಂದು ಮೂವಿ. ಅಂಡ್ ನೀವು ಅದನ್ನ ಹಾಡಿದಾಗ ಯು ಕ್ರಿಯೇಟೆಡ್ ಹಿಸ್ಟ್ರಿ ಅಷ್ಟೇ. ಯು ರೀಕ್ರಿಯೇಟೆಡ್ ಹಿಸ್ಟ್ರಿ ಇಲ್ಲಿ ಅಂತ ಅನಿಸ್ತು. ಇನ್ ಟರ್ಮ್ಸ್ ಆಫ್ ದ ಟೋಟಲ್ ಪ್ರೆಸೆಂಟೇಷನ್. ಆ ಬ್ರಿಡ್ಜ್ ಮೇಲೆ ಹೋಗಿ ಸೇತುವೆಯ ಕಡಿದ ಆ ರೋಪ್ ಕಟ್ ಮಾಡೋದು ನಮ್ಮ ನರನ ಕಟ್ ಮಾಡ್ದಂಗೆ ಫೀಲ್ ಆಯ್ತು. ಇಟ್ಸ್ ಲೈಕ್ ಸಂಬಡಿ ಈಸ್ ಕಟ್ಟಿಂಗ್ ಮೈ ನರ್ವ್ ಅನ್ನೋಷ್ಟು ಇಮೋಷನ್ ಅದರಲ್ಲಿತ್ತು. ಖಂಡಿತ ಈ ಒಂದು ಸುತ್ತಿಗೆ ಇದು ಒಂದು ಸಾರ್ಥಕತೆ, ಇದು ಒಂದು ಸ್ಟ್ಯಾಂಪ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ವಂಡರ್ಫುಲ್.
ಬ್ಯೂಟಿಫುಲ್. ಆ್ಯಂಡ್ ಮತ್ತೊಮ್ಮೆ ಇದು ಎಷ್ಟು ಸಲ ಹೇಳಿದ್ರು ಕಡಿಮೆನೆ. ಇವ್ರು ನುಡಿಸ್ತಾ ಇರೋದು ನೋಡಿದ್ರೆ ಒರಿಜಿನಲ್ಲೇ ಡೂಪ್ಲಿಕೇಟ್ ಥರ ಕೇಳ್ಸೋಕೆ ಶುರು ಮಾಡ್ಬಿಟ್ಟು. ವೆಲ್ ಡನ್, ವೆಲ್ ಡನ್, ವೆಲ್ ಡನ್, ವೆಲ್ ಡನ್. ಗಾಡ್ ಬ್ಲೆಸ್ ಯು. Sainali Ilayaraja sir deserves a standing ovation. Huge round of applause to the genius. ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಈ ಹಾಡು ಒಂದು ಆಂಥಮ್ ಆಗಬೇಕಿದು. ಇಟ್ಸ್ ನಾಟ್ ಜಸ್ಟ್ ಫಾರ್ ಅನ್ ಲವ್, ದಿಸ್ ಇಸ್ ಫಾರ್ ಹ್ಯುಮ್ಯಾನಿಟಿ. ಇದು ಯಾವ ಲೆವೆಲ್ ಅಲ್ಲಿ ಅವಾಗ್ ಮಾಡಿದಾರೆ ನೋಡಿ ಶಂಕರ್ನಾಗ್ ಸರ್. ಇದು ಎಕ್ಸ್ಪ್ಲನೇಷನ್ ಮೀರಿರಂತ ವಿಷಯ. ಕಾರ್ತಿಕ್ VP ಸರ್ ಬಾಯಲ್ಲಿ ಆ ಮಾತು ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ಆಗತ್ತೆ. ಬಿಕಾಸ್ ಐ ನೋ ಅವ್ರ ಅಂತ ಈಸ್ ಸಚ್ ಅ ಬ್ಯೂಟಿಫುಲ್ ಸೋಲ್. ಬಟ್ ಇದಕ್ಕೆ ನೀವು ಯಾವುದೇ ಕಾರಣಕ್ಕೂ ಏನೇ ಆದ್ರೂ ಏನೇ ಬಂದ್ರು ಬಿಟ್ಟು ಕೊಡಬಾರ್ದು ಅಷ್ಟೇ. ದೇವ್ರು ಕೆಲವ್ರನ್ನ ಮಾತ್ರ ಚೂಸ್ ಮಾಡ್ತಾನೆ. ಆ ಥರದಲ್ಲಿ ಒಂದು ಸೋಲ್ ನೀವು ಈ ಮ್ಯೂಸಿಕ್ಗೆ ಚೂಸ್ ಮಾಡ್ಬಿಟ್ಟಿದ್ದಾನೆ. ನೀವು ಎಷ್ಟು ಅವನಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಅನ್ನೋದು ಬಿಟ್ಟು. ಸೊ ಡೋಂಟ್ ಲಿವ್ ಇಟ್. ನೀವು ಒಂದು ಆಸ್ತಿ ಆಗ್ತೀರಾ ಕನ್ನಡಕ್ಕೆ. ಪ್ಲೀಸ್. ಆ್ಯಂಡ್ ಕೋರಸ್ ಬ್ರಿಲಿಯಂಟ್ಲಿ ಸಾಂಗ್. ಸರ್, ಇದು ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಅಂತ ನಾವು ಖಂಡಿತ ಕೊಡಲೇಬೇಕು. ಡೆಫಿನೆಟ್ಲಿ ಅನುರಾಧ ಭಟ್ ಅವರು ಕೂಡ ಜಾಯ್ನ್ ಆಗಬೇಕು Yeah, ಫಾರ್ ದ correct, ಥ್ರಿಲ್ಲಿಂಗ್ sir. ಪರ್ಫಾರ್ಮೆನ್ಸ್. ತುಂಬಾನೇ ಚೆನ್ನಾಗಿ ಹಾಡಿದ್ರಿ. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು. ಐ ಆಮ್ ಪ್ರೌಡ್ ಆಫ್ ಯು ಕಾರ್ತಿಕ್. ಆ್ಯಂಡ್ ಲವ್ಲಿ ಮ್ಯೂಸಿಷಿಯನ್ಸ್. ಅವರ ಸಪೋರ್ಟ್ ಇಲ್ಲದೆ ಈ ಹಾಡು ಖಂಡಿತ ಸಾಧ್ಯನೇ ಇಲ್ಲ. ವಂಡರ್ಫುಲ್ ಮೂಮೆಂಟ್. ಐ ಆಮ್ ಗೋಯಿಂಗ್ ಟು ಚೆರಿಶ್ ದಿಸ್ ಫಾರ್ ಎವರ್. ಥ್ಯಾಂಕ್ ಯು. ನಾನು ಈ ಮೂಮೆಂಟ್ನ ಯಾಕೆ ಚೆರಿಶ್ ಮಾಡಬೇಕು ಅಂತ ಅದಕ್ಕೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜಾ ಸರ್ನ ಮೀಟ್ ಮಾಡಿದೆ, ರಾಜೇಶ್ ಇದೆ ಅವ್ರ ಜೊತೆ ಹೋಗಿ ಚೆನ್ನೈಯಲ್ಲಿ ಯಾವುದೋ ಪ್ರೋಗ್ರಾಮ್ಗೆ ಹೋಗಿದ್ದಾಗ. ಇದೇ ಸಾಂಗು ತಮಿಳಲ್ಲಿದೆ ಸರ್, ಸೇಮ್ ಸಾಂಗ್. ಬಟ್ ಇಟ್ಸ್ ಫಾರ್ ಎ ಹಾಂಟೆಡ್ ಮೂವಿ. ಅದೇನೋ ಬೇರೆ ಸಿಚುಯೇಷನ್ ಏನೋ ಇದೆ. ರಾಜೇಶ್ ಅವ್ರು ಕೇಳಿದ್ರು, ರಾಜೇಶ್ ವೈದ್ಯ ಅವರು ರಾಜಾ ಸರ್ಗೆ, ಇದು ಫಸ್ಟ್ ತಮಿಳಲ್ವೇ ಬಂದಿದ್ದು ಅಂತ. ಅದಕ್ಕೆ ರಾಜಾ ಸರ್, ನೋ ವೇ, ಇಟ್ ಇಸ್ ಶಂಕರ್ನಾಗ್ಸ್ ಕ್ರಿಯೇಷನ್, ಇದು ಅವರೇ ಈ ತರ ಬೇಕು ಅಂತ ಹೇಳಿದ್ರು. ಎಷ್ಟು ಪ್ರೈಡ್ ಆಯ್ತು ಅಂದ್ರೆ ನನಗೆ ಅವಾಗ ಅವ್ರು ಹಂಗೆ ಹೇಳಿದಾಗ, ನೋ ಇದು ಶಂಕರ್ನಾಗ್ ಸೊನ್ನಾರ್ ಇಪ್ಪಡಿ ವೇಣು ಅಂತ சொல்லிட்டு ಅದನ್ನೆಲ್ಲ தான் ನಾನು ಟ್ಯೂನ್ ಪಣ್ಣೆ ಫಸ್ಟ್ ಕನ್ನಡ, ದೆನ್ ಓನ್ಲಿ ಇಟ್ ಕೇಮ್ ಟು ತಮಿಳ್ ಅಂತಂದ್ರು. ಫೆಲ್ಟ್ ರಿಯಲಿ ಬ್ಲೆಸ್ಡ್. ಅವಾಗ ಅದ್ರದ್ದು ಇನ್ನೂ ವ್ಯಾಲ್ಯೂ ಜಾಸ್ತಿ ಆಯ್ತು ನಮಗೆ ಈ ಸಾಂಗ್ ಬಗ್ಗೆ. ಸೊ ಜಸ್ಟ್ ವಾಂಟೆಡ್ ಟು ಶೇರ್. ದಟ್ಸ್ ಲವ್ಲಿ ಸರ್. ಥ್ಯಾಂಕ್ ಯು. ಸೋ ನೈಸ್. ಎಸ್, ಈ ಪರ್ಫಾರ್ಮೆನ್ಸ್ ಆಗ್ತದೆ ವೈಟ್ ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್. ಕಾರ್ತಿಕ್, ಎಲ್ಲ ಕೇಳಿದಾಗ ನಿಮ್ಮ ಮನಸ್ಸು ಏನು ಹೇಳ್ತಿದೆ? ನಿಜವಾಗ್ಲೂ ಇವತ್ತಿಗೂ ನಾನು ರಾಜೇಶ್ ಸರ್ನ ಗುರುಗಳು ಅಂತ ಒಪ್ಕೋತೀನಿ. ಯಾಕಂದರೆ ತುಂಬ ಚಿಕ್ಕ ವಯಸ್ಸಿಂದನೂ ರಾಜೇಶ್ ಸರ್ದಾಗಿರ್ಬೋದು, ಹೇಮಂತ್ ಸರ್ದಾಗಿರ್ಬೋದು ತುಂಬ ಹಾಡುಗಳು ಕೇಳ್ಕೊಂಡು ಬೆಳೆದಿರೋದು ನಾನು. ಆ್ಯಕ್ಚುಲಿ ಅರ್ಜುನ್ ಸರ್, VP ಸರ್, ಎಲ್ಲರಿಂದ ನನಗೊಂದು ಈ ಥರ ವಿಷ್ ಬಂದಿದ್ದು ನನಗೆ ಲೈಫ್ ಲಾಂಗ್ ಮರೆಯಲ್ಲ ಸರ್. ಆ್ಯಂಡ್ ರಾಜೇಶ್ ಸರ್ ಅಪ್ಪಗೆ ಸಿಕ್ಕಿದ್ದು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.